ಪಾಪ ಮುಂದಕ್ಕೆ ಬನ್ರಿ. ಆಯ್ತು ಸಮಯ ಒಂದು ಸೈಡ್ ಟ್ರೈ ಮಾಡಿಬಿಟ್ಟು ಆ ಚಿತ್ರ ಆಯ್ತದೆ ಈ ಕಾಂಕ್ರೀಟ್ ಎಲ್ಲ ಹೋಗ್ಬಿಟ್ಟು ತುಂಬ ಲಕ್ಷ ಒಟ್ಟು 25 ಲಕ್ಷ ಆಗಿದೆ. ಇದು ಕಾವೇರಿ ಇಲ್ಲ ಕಾವೇರಿ ಇಲ್ಲ ಹಿಂದೆಲ್ಲ ದುಡಿದೆ ನಮ್ಮ ಸಿ ಎಂ ಫಂಡ್ ನೀನು ಯಾಕೆ ಕೇಳ್ತಾ ಇದ್ದೀನಿ? ನಮ್ಮ ಸಿ ಎಂ ಫಂಡ್ ನೀನು ಮತ್ತು ಹಂಗೆ ಹೇಳು ಬಂದು ನನ್ನ ಫಂಡ್ ನೀನು ಹೇಳ್ಬೇಕು ಎಲ್ಲ ಬೇಕಾದ್ರೆ ಸರ್ 20 ಲಕ್ಷದಲ್ಲಿ 10 ಲಕ್ಷ ಕೆಲಸ ಮಾಡಿ 10 ಲಕ್ಷ ಕೊಡೋದು 5 ಲಕ್ಷ ಒಂದು ಸೈಡ್ ಟ್ರೈನ್ ಆಗ್ಬೇಕಲ್ಲ ಒಂದು ಸೈಡ್ ಟ್ರೈನು ಎರಡು ಆಗುತ್ತೆ ಹೇಳಿ. ನೀನೇನು ಪ್ರೊವಿಷನ್ ಮಾಡಿದೆ ಇವಾಗ ಒಂದು ಕಡೆ ಕೈ 15 ಲಕ್ಷಕ್ಕೆ 15 ಲಕ್ಷದಲ್ಲಿ 100 ಟ್ರೈನ್ ಮಾಡ್ಕೊಡ್ತೀವಿ. 100 ಟ್ರೈನು ಆಮೇಲೆ 10 ಲಕ್ಷ ಫೋನ್ ಮಾಡ್ಬೋದು. 15 ಲಕ್ಷ 5 ಲಕ್ಷ ಟ್ರೈನು 10 ಲಕ್ಷ ಅವ್ನು ಹೇಳ್ಬೇಕಲ್ಲ ಬೈಬಿಟ್ಟು ಒಳ್ಳೆ ಅವನೇ ಸಾಕು ಅಂತಾರೆ. ನೀವು ಜಾಸ್ತಿ ಎಸ್ಟಿಮೇಟ್ ಮಾಡ್ಕೊಂಡು ಮುಂದಕ್ಕೆ ಹಾಕೋಬೇಕು. 500 ಹಾಕಲಿ ವ್ಯವಸ್ಥೆ ಮಾಡೋಣ. ಬೇಗಪ್ಪ 500 ಹಾಕಪ್ಪ ಸಾಂಬಾರಿಗೆ ಬರೋ ಕಾಸು ಹಾಕ್ರಿ ಸ್ವಲ್ಪ ಹಾಕು. 10 ಲಕ್ಷ ಪೆಂಡಿಂಗ್ ಉಳಿದಿಲ್ಲ. ಅದನ್ನೇ ಓಡಾಡೋಕ್ಕಾಗಲ್ಲ. ಅದನ್ನೇ ಕೇಳ್ತಾ ಇದ್ದೆ ನಾನು. ಅವ್ರಿಗೆ ಏನು ಗೊತ್ತು ಆಗಿಲ್ಲ ಅದು ಬಾ ಬಾರೋ ಪೂಜೆ ಸಾಮಾನು ಎತ್ಕೊಡ್ರಿ. ಪೂಜೆ ಸಾಮಾನು ಎತ್ಕೊಳ್ರಿ. ಅವರನ್ನ ಕೊಡ್ತಾರೆ ಬೆಳಗಿದ್ದೆ ಆಯ್ತಲ್ರಿ ಪೆಂಡಿಂಗ್ ಮಾಡಿ ಇಲ್ಲ ಪೆಂಡಿಂಗ್ ಇಲ್ಲ ಸರ್. ಪೆಂಡಿಂಗ್ ಯಾವ್ದು ಉಳಿಸ್ತೀವಿ ನಾವು? ಇಲ್ಲ ಸರ್ ಇತ್ತಲ್ಲ ಯಾವುದು ಉಳಿಸಲ್ಲ. ಕೊಡೋದೇ ಕಷ್ಟ ನಾವು. ಒಂದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಇದು ಹೊಸ ತಾಲೂಕು, ಹಾರೋಹಳ್ಳಿ ಒಂದು ಹೊಸ ತಾಲೂಕು. ಅನೇಕ ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ. ರಸ್ತೆ, ಚರಂಡಿ, ಶಾಲೆಗಳು, ಆಸ್ಪತ್ರೆ, ಮೂಲಭೂತ ಸೌಕರ್ಯದಲ್ಲಿ ನಾವೆಲ್ಲೂ ಕೂಡ ಭಾಳ ಹಿಂದೆ ಇದ್ದೀವಿ. ಸೊ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಇದನ್ನು ಗಮನ ಹರಿಸಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿಗೆ ಒತ್ತನ್ನು ಕೊಟ್ಟಿದ್ದಾರೆ. ಸೊ ಈ ಪಂಚಾಯತಿ ವ್ಯಾಪ್ತಿಗೆ ಸುಮಾರು 10 ಕೋಟಿ ರೂಪಾಯಿ ಇವತ್ತು ನಾವು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತೀವಿ. 10 ಕೋಟಿ. ಸಾಕಷ್ಟು ಹಳ್ಳಿಗಳಲ್ಲಿ ಇವತ್ತು ರಸ್ತೆ ಚರಂಡಿಗಳೇ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ರಸ್ತೆ ಚರಂಡಿಗಳು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಾವು ಇವತ್ತು ಸಾಕಷ್ಟು ಇವತ್ತು ಸುಮಾರು 9,75,00,000 ರೂಪಾಯಿಗೆ ನಾವು ಇವತ್ತು ರಸ್ತೆ ಚರಂಡಿ ಮೂಲಭೂತ ಸೌಕರ್ಯಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ನಾನು ನಮ್ಮೆಲ್ಲ ಮುಖಂಡರುಗಳು ಬ್ಲಾಕ್ ಅಧ್ಯಕ್ಷರಾದಿಯಾಗಿ ನಾವೆಲ್ಲರೂ ಕೂಡ ಇವತ್ತು ಒಂದು ಸಂಪ್ರದಾಯದ ಪ್ರಕಾರ ಈ ಪೂಜೆ ಪುರಸ್ಕಾರದ ಮುಖಾಂತರ ಕೆಲಸ ಮಾಡ್ತಾ ಇದ್ದೀವಿ. ಕೆಲವು ಜಾಗದಲ್ಲಿ ಅಂಬೇಡ್ಕರ್ ಭವನ, ಅಂಬೇಡ್ಕರ್ ಅಭಿವೃದ್ಧಿ
ನಮ್ಮ ವ್ಯಾಪ್ತಿಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ನಮಗೆ ಅಂಬೇಡ್ಕರ್ ಭವನಗಳೇ ಇಲ್ಲ. ಎಷ್ಟೋ ಜನ ದಲಿತ ವರ್ಗದವ್ರಿಗೆ ಒಂದು ಮದುವೆ ಮುಂಚೆ ಮಾಡಲಿಕ್ಕೆ ಒಂದು ಅವಕಾಶನೇ ಇಲ್ಲ. ನೀವು ಬಂದ ಮೇಲೆ ಸ್ವಾಮಿ ಏನಾಗಿತ್ತು? ಇವತ್ತು ಮಾದೇವಪ್ಪನವರು ಇವತ್ತು ನನಗೆ 25 ಅಂಬೇಡ್ಕರ್ ಭವನಗಳನ್ನು ಕೊಟ್ಟಿದ್ದಾರೆ. ಸುಮಾರು 10 ನನಗೆ ಸಮುದಾಯ ಭವನಗಳನ್ನು ಕೊಟ್ಟಿದ್ದಾರೆ. ಸೊ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ವಿಶೇಷವಾಗಿ ರಾಮನಗರಕ್ಕೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯ ಒತ್ತನ್ನು ಕೊಟ್ಟು ಕೆಲಸ ಮಾಡಲಿಕ್ಕೆ ನನಗೆ ಅನುವು ಮಾಡ್ತಾರೆ. ಅವತ್ತು ಪೂಜೆ ಮುಖಾಂತರ ಮಾಡ್ತಾರೆ. ಸುಬೇದಾರ್ ಕೆರೆ ಭಾಳಷ್ಟು ಜನ ನಮ್ಮ ರೈತರು, ನಾವೆಲ್ಲರೂ ಕೂಡ ನಮ್ಮ ವೃತ್ತಿಯನ್ನು ಬಿಡೋಕ್ಕಾಗಲ್ಲ, ನಾವೆಲ್ಲರೂ ಕೂಡ ವಲಸೆ ಹೋಗ್ತೀವಿ, ಭಾಳ ತೊಂದರೆಗಳಿದ್ದೀವಿ. ವ್ಯವಸಾಯ ಮಾಡಲಿಕ್ಕೆ ನೀವೇನಾದರೂ ಮಾಡಿ ಸುಬೇದಾರ್ ಕೆರೆಗೆ ನೀರನ್ನು ಇವತ್ತು ಚುಳುಕನ ಕೆರೆ ನೀರು ತುಂಬಿ ಹಿಡ್ಕೊ. ಸೊ ಚುಳುಕನ ಕೆರೆಯಿಂದ ಸುಬೇದಾರ್ ಕೆರೆಗೆ ನೀರು ತುಂಬಿಸಿದ್ರೆ ಆ ಭಾಗದಲ್ಲಿರುವಂಥ ಸಾವಿರಾರು ಎಕರೆಗೆ ನೀರು ಹರಿಸ್ಬೋದು. ಅದರ ಮುಖಾಂತರ ನಮ್ಮ ರೈತರ ಬದುಕಲ್ಲಿ ಹಸನನ್ನು ನಾವು ಕಾಣ್ಬೋದು. ಸೊ ಅದಕ್ಕೆ ನಾವೀಗ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ 10 ಕೋಟಿ ರೂಪಾಯಿ ಇವತ್ತು ಪ್ರಸ್ತಾವನೆ ಕಳಿಸಿದ್ದೀವಿ. ಅದಕ್ಕೆ ಮಾನ್ಯ ಬೋಸ್ರಾಜ್ ಸಾಹೇಬರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೊಂದು 3-4 ತಿಂಗಳಲ್ಲಿ ಕೆಲಸಗಳನ್ನು ಚಾಲನೆ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ. ಸರ್, ಆರೋಳ್ಳಿ ಹೃದಯ ಭಾಗದಲ್ಲಿ ವಾಣಿಜ್ಯ ಮಳಿಗೆಗಳನ್ನ ತೆರವುಗೊಳಿಸಿದ್ರು. ಇಲ್ಲಿವರೆಗೂ 1 ವರ್ಷ 3 ತಿಂಗಳಾಯಿತು. ಅದ್ರ ಬಗ್ಗೆ ಏನಾರ ಸ್ವಲ್ಪ ಎಲ್ಲನೂ ಕೂಡ ಕ್ರಮಬದ್ಧವಾಗಿ ಮಾಡಬೇಕಲ್ಲ. ನಾವು ರೋಡ್ ಹೊಡಿಬೇಕು, ರೋಡನ್ನ ನಾವು ಅಗಲೀಕರಣ ಮಾಡಬೇಕು. ಅದಕ್ಕೆ ದುಡ್ಡು ಬೇಕು. ಸರ್ಕಾರದಲ್ಲಿ ಕೆಲವರೆಲ್ಲ ಹೋಗಿ ಕೆಲವು ಕಿಡಿಗೇಡಿಗಳು ಎಲ್ಲರೂ ಹೋಗಿ ಅದಕ್ಕೆಲ್ಲನೂ ಸ್ಟೇಗಳು ತರುವಂಥದ್ದು, ಅಡೆತಡೆ ಮಾಡುವಂಥದ್ದು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಸೊ ಕಾನೂನಾತ್ಮಕ ನಾನು ಅದ್ರ ಪ್ರಕಾರಕ್ಕೆ ನಾನು ನಡ್ಕೊಂಡು ಹೋಗ್ಬೇಕಲ್ಲ. ಇವತ್ತೀಗಾಗಲೇ ನಾವೆಲ್ಲೂ ಕೂಡ ದರ ಫಿಕ್ಸೇಷನ್ ಮಾಡಿದ್ದೀವಿ. ಯಾರ್ಯಾರು ಕೆಲವೆಲ್ಲ ಪಡ ಇದೆ, ಅಲ್ಲಿ ಕೆಲವು ಸರ್ಕಾರಿ ಇದೆ, ಕೆಲವರು ಫೇಕ್ ಆಗಿ ಡಾಕ್ಯುಮೆಂಟೇಶನ್ ಎಲ್ಲ ನಮ್ಮದು ಅಂತಾರೆ. ಪಂಚಾಯತಿ ರೆಸೊಲ್ಯೂಷನ್ನೇ ಫೇಕ್ ಅದು. ಪಡಾನ ಲ್ಯಾಂಡನ್ನು ಒಂದು ಕಂಡೀಷನ್ ಮೇಲೆ ಅವರೆಲ್ಲರೂ ಕೂಡ ಖಾತೆನ ಮಾಡಿಸ್ಕೊಂಡಿದ್ದಾರೆ. ಅಗಲೀಕರಣ ಮಾಡೋ ಸಂದರ್ಭದಲ್ಲಿ ನಾವು ನಿಮ್ಗೆ ಬಿಟ್ಟು ಕೊಡ್ತೀವಿ ಅಂತೇಳಿ ಒಂದು ವಾಗ್ದಾನವನ್ನು ಮಾಡಿ ಪಂಚಾಯತಿ ರೆಸೊಲ್ಯೂಷನ್ ಮಾಡಿಸ್ಕೊಂಡಿದ್ದಾರೆ. ಅದು ನಮ್ಮ ಹತ್ರ ಕಾಪಿ ಇದೆ. ಅದನ್ನು DC ಕೊಟ್ಟಿದ್ದೀನಿ. ಆ ಮುಖಾಂತರ ನಾವೆಲ್ಲರೂ ಕೂಡ ಅದು ಪಡ ಅಗಲೀಕರಣ ಮಾಡೋ ಸಂದರ್ಭದಲ್ಲಿ ನಾವು ಯಾರಿಗೂ ತೊಂದರೆ ಕೊಡಲ್ಲ ಅಂತ ಬರ್ಕೊಟ್ಟಿದ್ದಾರೆ. ಮೊನ್ನೆ ರೇಟ್ ದರನ ಫಿಕ್ಸ್ ಮಾಡಿದ್ದೀವಿ. ಅದಕ್ಕೊಂದು 40 ಕೋಟಿ ರೂಪಾಯಿ ದುಡ್ಡು ಬೇಕು. ನಮ್ಮ ಹತ್ರ ಬರೀ 10 ಕೋಟಿ ರೂಪಾಯಿ ದುಡ್ಡಿದೆ. ಇನ್ನು 30 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಅದಕ್ಕೂ ಕೂಡ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. ಇನ್ನು 15-20 ದಿವಸ 1 ತಿಂಗಳ ಒಳಗಡೆ ರೋಡನ್ನು ನಾವೆಲ್ಲರೂ ಕೂಡ ಅಗಲೀಕರಣ ಮಾಡುವಂಥ ಕೆಲಸನೂ ಮಾಡ್ತೀವಿ. ಯಾರ್ಯಾರಿಗೆ ಮಳೆಗೆ ಕಳ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಬದುಕು ಕಟ್ಕೊಳ್ಳೋಕ್ಕೆ ಯಾವ ರೀತಿ ಯಥಾಸ್ಥಿತಿ ಇದ್ರೆ ಅವ್ರಿಗೂ ಕೂಡ ಅದನ್ನು ನಾವು ಪ್ರಾಮಾಣಿಕವಾದಂಥ ವ್ಯವಸ್ಥೆನೂ ಕೂಡ ನಾವು ಮಾಡ್ತೀವಿ. ಎರಡು ಸೈಡು 10 ಲಕ್ಷ ರೂಪಾಯಿ 30 ಲಕ್ಷ ಮಾಡಿಸಿದ್ದಾರೆ. 30 ಲಕ್ಷ ಮಾಡಿದ್ದಾರೆ. ಊರು ಬಡಾವಣೆ ಏನು ಓದ್ತಾ ಇದೆಯಾ? 4th ಬರಪ್ಪ. ಪೂಜೆ ಯಾರಪ್ಪ? ಪೂಜೆ ಮಾಡ್ರಿ ಸರ್. ಹತ್ತಿ ಸರ್ ಬೇಗ ಸ್ವಲ್ಪ ಗಾಳಿ ಹತ್ತಿರ ಬಿಸ್ತಿದ್ದಲ್ಲ. ಏನೆಲ್ಲ ಕರ್ಪೂರ ತಳ್ರಿ. ಗಾಳಿ ಮಾಡಿ ಗಾಳಿಗೆ ಸ್ವಲ್ಪ ಕೈ ಇದು ಮಾಡೋಣ ಗಾಳಿಗೆ. ಪೂಜೆ ಮಾಡಪ್ಪ. ಕೈ ಮರೆ ಮಾಡ್ಕೊಳಕ
ದುಡ್ಡು ಹಾಕು ಅಕೌಂಟ್ ಓಪನ್ ಮಾಡಲ್ಲ ಬೆಳಗ್ಗೆ ಅಯ್ಯೋ ಯಾಕೆ ಮಾಡಲ್ಲ ಸ್ವಾಮಿ ಹೇಗೆ ಮಾಡ್ತಾರೆ ಯಾರ್ದು ಅಂತ ಗೊತ್ತಿಲ್ಲ ನಾವು ಬೇರೆಯವರು ನಾವು ಏನೋ ಬೆನ್ನು ಎತ್ತಿದ್ದೀವಿ ಇಲ್ಲಿ ಯಾರೋ ವರ್ಕು ಇದಾ ಕಾಂಕ್ರೀಟ್ ರೋಡ್ ಅಂತೆ ಹಾಗೆ ಮಾಡಿ